ನ್ಯೂಸ್ ಎಟ್ 6ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ನಾಳೆಯಿಂದಲೇ ಅನ್ಲಾಕ್ 4.2 ಜಾರಿ. ಯಾವುದಕ್ಕೆಲ್ಲ ವಿನಾಯಿತಿ? ಪುಡಾಂಕ್ ಎಂದಿದ್ದ ಸಾರಥಿಗೆ ಡೈರೆಕ್ಟರ್ ಪ್ರೇಮ್ ಟಾಂಗ್ ಕೊಟ್ಟಿದ್ದು ಹೇಗೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆಗಾಗಿ ಸದ್ದಿಲ್ಲದೆ ನಡೀತಾ ಇದೆಯಾ ರಣತಂತ್ರ? ಇದೆಲ್ಲವನ್ನ ನೋಡೋಣ. ನಾಳೆಯಿಂದ ಅನ್ಲಾಕ್ 4.2 ಜಾರಿ. ಯಾವುದಕ್ಕೆಲ್ಲ ರಿಲೀಫ್, ಯಾವುದಕ್ಕೆಲ್ಲ ನಿರ್ಬಂಧ? ಸಿನಿಮಾ ಥಿಯೇಟರ್ ಓಪನ್ಗೆ ಇರೋ ಷರತ್ತುಗಳಾದ್ರೂ ಏನು? ಪಬ್, ಸ್ವಿಮ್ಮಿಂಗ್ ಪೂಲ್ಗಳ ಕತೆ ಏನು? ನೋಡೋಣ ಅನ್ಲಾಕ್ 4.2 ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಬಿಎಸ್ವೈ ತಮ್ಮ ನಿವಾಸದಲ್ಲಿ ಇಂದು ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಕೋವಿಡ್ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆ ನಡೆದ ಮಾತುಕತೆಯಲ್ಲಿ ನೈಟ್ ಕರ್ಫ್ಯೂವನ್ನ ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ಹೇರೋಕೆ ನಿರ್ಧರಿಸಲಾಯಿತು. ಇನ್ನು ಸಿನಿಮಾ ಥಿಯೇಟರ್, ರಂಗಮಂದಿರ ಓಪನ್ಗೆ 50% ಜನಸಂಖ್ಯೆ ಮೀರದಂತೆ ಅನುಮತಿ ಕೊಡೋಕೆ ತೀರ್ಮಾನಿಸಲಾಯಿತು. ಕೊರೋನಾ ಸೋಂಕಿನ ಭೀತಿಯಿಂದ 3 ತಿಂಗಳ ಬಳಿಕ ಸಿನಿಮಾ ಥಿಯೇಟರ್ಗಳು ತೆರೆಯಲಿವೆ. ರಾಜ್ಯಾದ್ಯಂತ ನಾಳೆಯಿಂದಲೇ ಸಿನಿಮಾ ಥಿಯೇಟರ್ಗಳು ಓಪನ್ ಆಗಲಿವೆ. ಚಿತ್ರಮಂದಿರಗಳಲ್ಲಿ 50% ಪ್ರೇಕ್ಷಕರಿಗೆ ಮಾತ್ರ ಅವಕಾಶ ಇರಲಿದೆ. ಇಂದು ನಡೆದ ಮಹತ್ವದ ಸಭೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಥಿಯೇಟರ್ ತೆರೆಯೋಕೆ ಅನುಮತಿ ನೀಡಿದ್ದಾರೆ. ನಾಳೆಯಿಂದಲೇ ಥಿಯೇಟರ್ ಓಪನ್ಗೆ ಅನುಮತಿ ಸಿಕ್ಕರೂ ಸಹ ಚಿತ್ರಮಂದಿರಗಳಿಗೆ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಸಿಕ್ಕಿಲ್ಲ. ಸದ್ಯ 50% ಪ್ರೇಕ್ಷಕರಿಗೆ ಮಾತ್ರ ಸಿನಿಮಾ ವೀಕ್ಷಿಸೋಕೆ ಅವಕಾಶ ನೀಡಲಾಗಿದೆ. ಹೀಗಾಗಿ ಸಿನಿಮಾ ರಿಲೀಸ್ ಆಗೋಕೆ ಇನ್ನು 2 ವಾರ ಸಮಯ ಬೇಕು. ಯಾವ ಸಿನಿಮಾ ರಿಲೀಸ್ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಅಂತ ಪ್ರದರ್ಶಕರ ವಲಯದ ಅಧ್ಯಕ್ಷ ಕೆವಿ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. ಚಿತ್ರಮಂದಿರಗಳಲ್ಲಿ 50% ಪ್ರೇಕ್ಷಕರಿಗೆ ಅವಕಾಶ ನೀಡಿದ್ರೂ ದೊಡ್ಡ ಚಿತ್ರಗಳನ್ನ ಬಿಡುಗಡೆ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಗೋವಿಂದು, ಸಣ್ಣ ಚಿತ್ರ ಬಿಡುಗಡೆ ಮಾಡೋಕೆ ಅವಕಾಶ ಸಿಕ್ಕರೆ ಅನುಕೂಲವಾಗುತ್ತೆ. ಆದ್ರೆ ದೊಡ್ಡ ಚಿತ್ರಗಳಿಗೆ 100% ಆಕ್ಯುಪೆನ್ಸಿಗೆ ಅವಕಾಶ ಕೊಟ್ರೆ ಮಾತ್ರ ಅನುಕೂಲ ಅಂತ ಗೋವಿಂದು ಹೇಳಿದ್ರು. ಇನ್ನು ಪದವಿ ತರಗತಿಗಳನ್ನು ಪ್ರಾರಂಭಿಸೋಕೆ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ಜುಲೈ 26ರಿಂದ ಕ್ಲಾಸ್ಗಳನ್ನು ಓಪನ್ ಮಾಡೋಕೆ ತೀರ್ಮಾನಿಸಲಾಗಿದ್ದು, ತರಗತಿಗಳನ್ನು ಸ್ಟಾರ್ಟ್ ಮಾಡೋಕೆ ಅವಕಾಶ ನೀಡಲಾಗಿದೆ. ಆ ಮೂಲಕ ಪದವಿ ಕಾಲೇಜುಗಳನ್ನು ತೆರೆಯೋಕೆ ಪರ್ಮಿಷನ್ ಕೊಡಲಾಗಿದೆ. ಮದುವೆ ಕಾರ್ಯಕ್ರಮಗಳಿಗೆ ಈ ಹಿಂದೆ ಇದ್ದ ನಿರ್ಬಂಧವನ್ನ ಕಂಟಿನ್ಯೂ ಮಾಡಲಾಗಿದೆ. ವಿವಾಹ ಸಮಾರಂಭಗಳಲ್ಲಿ ಜನರ ಪಾಲ್ಗೊಳ್ಳುವಿಕೆಗೆ 100 ಜನರಿಗೆ ಮಾತ್ರ ಅನುಮತಿ ಕೊಡಲಾಗಿದೆ. ಅನ್ಲಾಕ್ 4.0 ನಲ್ಲೂ ಮದುವೆಯಲ್ಲಿ ಜನರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಕೆ ನಿರ್ಬಂಧ ಇದ್ದು, ಕೊರೋನಾ 3ನೇ ಅಲೆ ಭೀತಿಯಿಂದ ಹಿಂದಿದ್ದ ನಿರ್ಬಂಧಗಳನ್ನೇ ಮುಂದುವರಿಸಲಾಗಿದೆ. ಮೂರು ತಿಂಗಳ ಬಳಿಕ ದೇಗುಲಗಳಲ್ಲಿ ನಾಳೆಯಿಂದಲೇ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಕೊಡಲಾಗಿದೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಿಸಲಾಗಿದ್ದು, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಕ್ಕೆ ಪೂರ್ಣ ಅವಕಾಶವನ್ನ ನೀಡಲಾಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಕೋವಿಡ್ ನಿಯಮವನ್ನ ಪಾಲಿಸಿ ಪೂಜೆ ಪುನಸ್ಕಾರಕ್ಕೆ ಅವಕಾಶ ನೀಡಲಾಗಿದೆ. ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕು ಸಂಪೂರ್ಣವಾಗಿ ಹೋಗಿಲ್ಲ. ಹೀಗಾಗಿ ಅನ್ಲಾಕ್ನಲ್ಲಿ ಹಲವು ಕ್ಷೇತ್ರಗಳಿಗೆ ವಿನಾಯಿತಿ ಸಿಕ್ಕರೂ ಸಹ ಪಬ್ಗಳನ್ನು ತೆರೆಯುವ ಬಗ್ಗೆ ಇನ್ನೂ ಚರ್ಚಿಸಲಾಗಿದೆ. ಸಿಎಂ ಬಿಎಸ್ವೈ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಕೊರೋನಾ ಕಂಟ್ರೋಲ್ಗೆ ಬರುವವರೆಗೂ ಈಜುಕೊಳವನ್ನ ತೆರೆಯದೇ ಇರೋಕೆ ನಿರ್ಧಾರ ಮಾಡಲಾಗಿದೆ. ಇಂದಿನಿಂದ ಕಲಾಸಿಪಾಳ್ಯ ಮಾರುಕಟ್ಟೆ ಪುನರಾರಂಭ ಆಗಿದೆ. ಕಲಾಸಿಪಾಳ್ಯ ಮಾರುಕಟ್ಟೆಗೆ ಚಿಕ್ಕಪೇಟೆ ಕ್ಷೇತ್ರದ ಶಾಸಕ ಉದಯ್ ಗರುಡಾಚಾರ್ ಚಾಲನೆ ನೀಡಿದ್ರು. ಕೊರೋನಾ 2ನೇ ಅಲೆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳುಗಳಿಂದ ಮುಚ್ಚಿದ್ದ ಈ ಮಾರುಕಟ್ಟೆ ಇದೀಗ ಓಪನ್ ಆಗಿದೆ. ಸರ್ಕಾರದ ಮಾರ್ಗಸೂಚಿಯನ್ನ ಪಾಲಿಸಿ ವ್ಯಾಪಾರ ವಹಿವಾಟುವನ್ನ ನಡೆಸಲಾಯಿತು. ಪುಡಾಂಗ್ ಅಂದಿದ್ದಕ್ಕೆ ದರ್ಶನ್ ವಿರುದ್ಧ ಪ್ರೇಮ್ ವಾಗ್ದಾಳಿ ನಡೆಸಿದ ಹೇಗೆ? ಭೂಪತಿ ಮತ್ತು ಉಮಾಪತಿ ಮಧ್ಯೆ ಪ್ರೇಮ್ ಎಂಟ್ರಿ ಆಗಲು ಕಾರಣವೇನು? ದರ್ಶನ್ಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಇಂದ್ರಜಿತ್ ಮತ್ತೆ ಗುಡುಗಿದ ಹೇಗೆ? ನೋಡೋಣ ದಚ್ಚುಗೆ ಟಾಂಗ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿರ್ದೇಶಕ ಜೋಗಿ ಪ್ರೇಮ್ಗೆ ಪ್ರೇಮ್ ಏನ್ ದೊಡ್ಡ ಪುಡಂಗ ಅಂತ ದರ್ಶನ್ ಕೇಳಿದ್ದಕ್ಕೆ ಜೋಗಿ ಪ್ರೇಮ್ ಬೇಸರಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಪ್ರೇಮ್, ಕರಿಯಾ ಸಿನಿಮಾ ವೇಳೆ ಅವರ ಮನೆಗೆ ನಾನು ಹೋಗಿದ್ದೆ. ದರ್ಶನ್ ಅವರ ತಾಯಿ ನನಗೆ ಕೈತುತ್ತು ನೀಡಿದ್ದಾರೆ. ನನಗೆ ರಕ್ಷಿತಾಗೆ ನಟ ದರ್ಶನ್ ಆತ್ಮೀಯರಾಗಿದ್ದಾರೆ. ಆದ್ರೆ ಅವರು ಬಳಸಿದ ಪುಡಾಂಗ್ ಪದದಿಂದ ನನಗೆ ಬೇಸರವಾಗಿದೆ ಅಂತ ಪ್ರೇಮ್ ಹೇಳಿದ್ರು.
ಪುಡಾಂಗ್ ಪದ ಬಳಕೆಗಷ್ಟೇ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಹೊರತು ಬೇರೆ ವಿಚಾರಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ನಿರ್ದೇಶಕ ಪ್ರೇಮ್ ಹೇಳಿದ್ದಾರೆ. ದರ್ಶನ್ಗೆ ಉಮಾಪತಿ ಪರಿಚಯಿಸಿದ್ದು ನಾನೇ ಅಂತ ಹೇಳಿದ ಪ್ರೇಮ್, ನಿರ್ಮಾಪಕ ಉಮಾಪತಿಗೆ ನಟ ದರ್ಶನ್ ಡೇಟ್ ಕೊಟ್ಟಿದ್ರು, ರಾಬರ್ಟ್ ಒಳ್ಳೆಯ ಚಿತ್ರ ಅಂತ ರಕ್ಷಿತಾ ಪ್ರತಿಕ್ರಿಯಿಸಿದ್ರು ಅಂತ ಹೇಳಿದ್ರು. ಇತ್ತೀಚೆಗೆ ನಾನು ಮತ್ತು ದರ್ಶನ್ ಭೇಟಿಯಾಗಿದ್ದಾಗ ಒಂದು ಹೊಸ ಉತ್ತಮ ಪ್ರಯೋಗದ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ವಿ. ಕನ್ನಡ ಚಿತ್ರರಂಗದಲ್ಲೂ ಒಳ್ಳೆ ಸಿನಿಮಾ ಬಗ್ಗೆ ಇಬ್ಬರೂ ಚರ್ಚಿಸಿದ್ವಿ ಅಂತ ಪ್ರೇಮ್ ಹೇಳಿದ್ರು. ನಿಮ್ಮ ಮೇಲೆ ಪ್ರಯೋಗ ಮಾಡೋದಾಗಿ ದರ್ಶನ್ಗೆ ಹೇಳಿದ್ದೆ, ಆದರೆ ನಿರ್ದೇಶಕರ ಬಗ್ಗೆ ಇಂತಹ ಹೇಳಿಕೆಯನ್ನ ಕೊಡಬಾರ್ದು. ನಟ ದರ್ಶನ್ ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ ಅಂತ ಪ್ರೇಮ್ ಹೇಳಿದ್ರು. ರಾಬರ್ಟ್ ಸಿನಿಮಾ ಆದ ಮೇಲೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿದ ನಿರ್ದೇಶಕ ಪ್ರೇಮ್, ಉಮಾಪತಿ ನನ್ನ ಹಳೆಯ ಫ್ರೆಂಡ್ ಅಂತ ಹೇಳಿದ್ರು. ಇನ್ನು ಫ್ರೆಂಡ್ಶಿಪ್ ಬೇರೆ, ಸಿನಿಮಾ ಬೇರೆ ಅಂತ ಹೇಳಿದ್ದಾರೆ. ನಾನು ದರ್ಶನ್, ನಮ್ಮ ಮೇಡಮ್ ರಕ್ಷಿತಾ ಅವರಿಗೆ ತುಂಬಾ ಕ್ಲೋಸ್ ಫ್ರೆಂಡ್. ಈ ಪದ ಬಳಸಿರುವ ಬಗ್ಗೆ ಬೇಜಾರಾಯ್ತು. ನಾವು ಕಂಡಿದ್ದೀವಿ ಬಂದ್ರಿ ಅಂತ ನಾವು ಹೇಳಬಹುದು. ದರ್ಶನ್ ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್, ಆದ್ರೆ ಪುಡಾಂಗು ಅನ್ನೋ ಪದ ಹರ್ಟ್ ಆಯ್ತು ಅಂತ ಪ್ರೇಮ್ ಹೇಳಿದ್ರು. ದರ್ಶನ್ ಯಾವತ್ತೂ ಹಾಗೆ ಮಾತಾಡಲ್ಲ, ಆದ್ರೆ ಯಾಕೆ ಈ ರೀತಿ ಮಾತನಾಡಿದ್ರು ಅನ್ನೋದೇ ಯೋಚನೆ ಆಗಿದೆ ಅಂತ ಪ್ರೇಮ್ ಹೇಳಿದ್ರು. ಈ ಬಗ್ಗೆ ನಾವಿಬ್ಬರು ಕರಿಯ ನಂತರ ಒಂದು ಸಿನಿಮಾ ಮಾಡಬೇಕು ಅಂತ ಮಾತುಕತೆ ಆಗಿತ್ತು. ಆದ್ರೆ ಅದಾದ ಮೇಲೆ ನಿರ್ಮಾಪಕ ಉಮಾಪತಿ ಬಂದ್ರು. ನೀವು ದರ್ಶನ್ ಸಿನಿಮಾ ಮಾಡ್ಕೊಡಿ ಅಂತ ಆಯ್ತು, ನಿರ್ಮಾಪಕರೇ ಮಾಡಿದ್ವಿ ಅಂದ್ವಿ. ವಿಲನ್ ಸಿನಿಮಾ ಲೇಟ್ ಆಯ್ತು, ಅದಕ್ಕೆ ಬೇರೆ ನಿರ್ದೇಶಕರನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅಂತ ಪ್ರೇಮ್ ಹೇಳಿದ್ರು. ರಾಬರ್ಟ್ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಕಮೆಂಟ್ ಮಾಡಿದ್ದು ನಮ್ಮ ಮೇಡಮ್ ಅಂತ ಹೇಳಿದ ಪ್ರೇಮ್, ದರ್ಶನ್ಗೆ ರಕ್ಷಿತಾ ಫಸ್ಟ್ ಟ್ವೀಟ್ ಮಾಡಿ ಶುಭ ಹಾರೈಸ್ತಾರೆ. ಒಂದ್ ಕಡೆ ಗಂಡ, ಒಂದ್ ಕಡೆ ಫ್ರೆಂಡ್, ಎರಡೂ ರಕ್ಷಿತಾಗೆ ಇಂಪಾರ್ಟೆಂಟ್. ಒಂದೊಳ್ಳೆ ಪ್ರಯೋಗ ಮಾಡೋಣ ಅಂತ ದರ್ಶನ್ಗೆ ಹೇಳಿದ್ದೆ, ಆದ್ರೆ ಅವರು ಬಳಸಿರೋ ಪದದ ಬಗ್ಗೆ ಪ್ರೇಮ್ ನನಗೆ ಬೇಸರವಾಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಪುಡಾಂಗ್ ಅನ್ನೋ ಅದೊಂದು ಪದ ಬಳಸಿದ ಬಗ್ಗೆ ಮಾತ್ರ ಪ್ರತಿಕ್ರಿಯಿಸಿದ ಪ್ರೇಮ್, ನಟ ದರ್ಶನ್ ಯಾಕೆ ಆ ರೀತಿ ಹೇಳಿದ್ರು ಗೊತ್ತಿಲ್ಲ. ಮಾತಿನ ಭರದಲ್ಲಿ ಆ ಪದವನ್ನ ಬಳಸಿರಬಹುದು ಅಂತ ದರ್ಶನ್ ಅಭಿಮಾನಿಗಳು ಕ್ಷಮೆಯಾಚಿಸೋದು ಬೇಡ, ಕರೆ ಮಾಡಿ ವಾಟ್ಸ್ಆಪ್ ಮೆಸೇಜ್ ಮೂಲಕ ಕ್ಷಮೆ ಕೇಳ್ತಿದ್ದಾರೆ. ಆದ್ರೆ ನನಗೆ ಯಾರೊಬ್ಬರೂ ಕ್ಷಮೆಯಾಚಿಸುವುದು ಬೇಡ ಅಂತ ಪ್ರೇಮ್ ಹೇಳಿದ್ರು. ನಟ ದರ್ಶನ್ ಹೇಳಿಕೆಯಿಂದ ನನಗೆ ನೋವಾಗಿಲ್ಲ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಇಂದ್ರಜಿತ್, ಕೊಚ್ಚಿಗೆ ಕಲ್ಲು ಎಸೆಯೋದಕ್ಕೆ ನಾನು ಹೋಗೋದಿಲ್ಲ, ಆದ್ರೆ ನಾನು ಲೀಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರು. ಹೋಟೆಲ್ನಲ್ಲಿ ಸಿಬ್ಬಂದಿ ಮೇಲಿನ ಬಗ್ಗೆ ಸುಮೋಟೋ ಕೇಸ್ ಆಗಿದೆ, FIR ಕೂಡ ಆಗಿದೆ, ಅದರ ಎಲ್ಲಾ ದಾಖಲೆ ನನ್ನ ಬಳಿ ಇದೆ ಅಂತ ಇಂದ್ರಜಿತ್ ಹೇಳಿದ್ರು. ನಟ ದರ್ಶನ್ ಅವರೇ ಮೂರೂ ಬಿಟ್ಟಿದ್ದೀನಿ ಅಂದ ಮೇಲೆ ನಾನು ಅವರ ಹತ್ರ ಏನು ಮಾತಾಡ್ಲಿ? ಅವರ ಹತ್ತಿರದವರು ಮೆಸೇಜ್ ಶೇರ್ ಮಾಡ್ಕೊಂಡಿದ್ದಾರೆ, ನಾನು ಅದನ್ನೆಲ್ಲ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ತೀನಿ. ಒಬ್ಬ ನಟನಿಗೆ ಒಳ್ಳೆಯದಾಗಬೇಕು ಅಂತ ಇಂದ್ರಜಿತ್ ಲಂಕೇಶ್ ಹೇಳಿದ್ರು. ಇನ್ನು ನಟ ದರ್ಶನ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ, ದರ್ಶನ್ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದು ಉತ್ತಮ ಅಂತ ದರ್ಶನ್ಗೆ ಇಂದ್ರಜಿತ್ ಟಕ್ಕರ್ ಕೊಟ್ರು. ನನ್ನ ರಾಜೀನಾಮೆಯನ್ನ ಯಾರೂ ಕೇಳಿಲ್ಲ ಅಂದ್ರು ಬಿಎಸ್ವೈ ಪಟ್ಟಭದ್ರ ಇಲ್ವಾ? ವಿರೋಧಿ ಬಣದವರು ತೆರೆಮರೆಯಲ್ಲೇ ಮಾಡ್ತಿರೋ ಕಸರತ್ತುಗಳಾದ್ರೂ ಏನು? ಔತಣಕೂಟದ ಇನ್ನರ್ ಪಾಲಿಟಿಕ್ಸ್ ಆದ್ರೂ ಏನು? ನೋಡೋಣ ಪಟ್ಟಕ್ಕೆ ಜಿದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಬಿಎಸ್ವೈ ದೆಹಲಿಯಿಂದ ಬರ್ತಿದ್ದಂತೆ ಮತ್ತೆ ಕುರ್ಚಿ ಕಿತ್ತಾಟ ಶುರುವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿಎಂ ಸೀಟ್ ಸೇಫಾ ಅಂತ ಸ್ವತಃ ಬಿಎಸ್ವೈ ಹೇಳಿದ್ರು, ನಾಯಕತ್ವ ಬದಲಾವಣೆ ಬಡಿದಾಟದ ಆಟ ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಜುಲೈ 25ರಂದು ಸಿಎಂ ಭೋಜನಕೂಟ ಏರ್ಪಡಿಸಿದ್ದು ಅದರ ರಹಸ್ಯ ನಿಗೂಢವಾಗಿದೆ. ವಿರೋಧಿ ಬಣಕ್ಕೆ ಟಕ್ಕರ್ ಕೊಡಲು ಸಿಎಂ ರೆಡಿ ಆಗ್ತಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಸಿಎಂ ಬಿಎಸ್ವೈ ಬದಲಾಯಿಸಲು ವಿರೋಧಿ ಬಣ ನಿರಂತರವಾಗಿ ಪ್ರಯತ್ನಿಸುತ್ತಿರುವುದು ಓಪನ್ ಸೀಕ್ರೆಟ್ ಆಗಿದೆ. ದೆಹಲಿ ಭೇಟಿ ವೇಳೆ ವರಿಷ್ಠರು ಸಿಎಂ ಬಿಎಸ್ವೈಗೆ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅನ್ನೋ ಚರ್ಚೆ ಬಿಜೆಪಿ ವಲಯದಲ್ಲಿ ನಡೆಯುತ್ತಿದೆ. ಹೀಗಾಗಿ ಸಿಎಂ ಬದಲಾವಣೆ ಫಿಕ್ಸ್ ಅಂತ ವಿರೋಧಿ ಬಣ ಮಾತನಾಡ್ತಿದೆ. ಇನ್ನೊಂದು ಮೂಲದ ಪ್ರಕಾರ ದೆಹಲಿಯಲ್ಲಿ ಸಿಎಂ ಯಡಿಯೂರಪ್ಪಗೆ ಗುಡ್ ನ್ಯೂಸ್ ಸಿಗ್ತಾ ಅನ್ನೋ ಪ್ರಶ್ನೆಯೂ ಮುನ್ನೆಲೆಗೆ ಬಂದಿದೆ. ವರಿಷ್ಠರ ಬಲದಿಂದಲೇ ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಸಿಎಂ ಹೇಳಿದ್ರ ಅನ್ನೋ ಮಾತು ಚರ್ಚೆಯಲ್ಲಿದೆ.
ಇನ್ನು ಜುಲೈ 26ಕ್ಕೆ ಸಿಎಂ ಬಿಎಸ್ವೈ ಅಧಿಕಾರ ಸ್ವೀಕರಿಸಿ 2 ವರ್ಷ ಪೂರೈಸುತ್ತಿದೆ. ಹೀಗಾಗಿ ಜುಲೈ 25ಕ್ಕೆ ಸಿಎಂ ಭೋಜನಕೂಟ ಆಯೋಜಿಸಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಆ ಬಳಿಕ ಅಂದ್ರೆ ಜುಲೈ 26ಕ್ಕೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸಭೆ ಮುಗಿದ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋದು ವಿರೋಧಿ ಬಣದ ಮಾತಾಗಿದೆ. ಆದರೆ ಸಿಎಂ ಬಣ ಮಾತ್ರ ವಿರೋಧಿ ಬಣದ ಮಾತನ್ನ ಒಪ್ಪದಾಗಿದೆ. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆ ಭಾರೀ ಕುತೂಹಲ ಕೆರಳಿಸಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ತುಂಬಿದ್ದರಿಂದ ಔತಣಕೂಟ ಆಯೋಜಿಸಲಾಗಿದೆ. ಆದರೆ ಶಾಸಕಾಂಗ ಪಕ್ಷದ ಸಭೆ ಎಂದು ನನಗೆ ನೋಟಿಸ್ ಬಂದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಔತಣಕೂಟ ಇದೆ, ಶಾಸಕರ ಜೊತೆ ಮಾತುಕತೆ ಇದ್ದೇ ಇರುತ್ತೆ, ಯಾರೋ ಒಂದಿಬ್ರು ಶಾಸಕರು ಮಾತಾಡಿದ್ರೆ ಏನೂ ಆಗಲ್ಲ ಅಂತ ಆರ್ ಅಶೋಕ್ ಹೇಳಿದ್ರು. ನಾಯಕತ್ವದ ಬದಲಾವಣೆ ಬಗ್ಗೆ ವರಿಷ್ಠರಿಂದ ಯಾವುದೇ ಸಂದೇಶ ಬಂದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಬೆಂಗಳೂರಿನಲ್ಲಿ ಆರ್ ಅಶೋಕ್ ಬಿಜೆಪಿಯಲ್ಲಿ ಸಮರ್ಥ ನಾಯಕತ್ವ ಇದೆ, ಗೊಂದಲ ಇಲ್ಲ. ಬಿಜೆಪಿ ಹೈಕಮಾಂಡ್ನಲ್ಲಿ ಬಲಿಷ್ಠ ನಾಯಕತ್ವ ಹೊಂದಿದೆ. ಹೀಗಾಗಿ ಬಿಜೆಪಿಯಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ ಅಂತ ಅಶೋಕ್ ಹೇಳಿದ್ರು. ನಾಯಕತ್ವ ಬದಲಾವಣೆಯ ಚರ್ಚೆ ವಿಚಾರ ನಮ್ಮ ಮುಂದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಮುಂದಿನ ಚುನಾವಣೆಯಲ್ಲಿ ಗೆಲುವಿನ ಬಗ್ಗೆ ಆದ್ಯತೆ ನೀಡಿದ್ದೇವೆ. ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಿಗಳನ್ನ ಸಿಎಂ ಭೇಟಿಯಾಗಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಇಷ್ಟು ದಿನ ಸಿಎಂ ದೆಹಲಿಗೆ ಹೋಗಿರಲಿಲ್ಲ. ಪ್ರತಿ ತಿಂಗಳು ದೆಹಲಿಗೆ ಹೋಗೋದಾಗಿ ಸಿಎಂ ಹೇಳಿದ್ದಾರೆ ಅಂತ ಅಶೋಕ್ ಹೇಳಿದ್ರು. ನಾಯಕತ್ವ ಬದಲಾವಣೆ ವಿಚಾರ ಸದ್ದು ಮಾಡ್ತಿರೋ ಬೆನ್ನಲ್ಲೇ ಸಿಎಂ ಬಿಎಸ್ವೈ ವಿರುದ್ಧ ಮಸಲತ್ತು ನಡೆಯುತ್ತಲೇ ಇದೆ. ಶಾಸಕ ಬಸನಗೌಡ ಯತ್ನಾಳ್, ಸಚಿವ ಯೋಗೇಶ್ವರ್ ಹಾಗೂ ಅರವಿಂದ ಬೆಲ್ಲದ್ ಮಾತುಕತೆ ನಡೆಸುತ್ತಲೇ ಇದ್ದಾರೆ. ಆದರೆ ನಾಯಕತ್ವ ಬದಲಾವಣೆಯಾಗಿಲ್ಲ ಅಂತ ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ರು. ಈ ಅವಧಿ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಕೂಡ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ ಅಂದಿದ್ದಾರೆ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಅಂದ್ರು. ನಾಯಕತ್ವದ ಬದಲಾವಣೆ ಕೂಗಿನ ಬೆನ್ನಲ್ಲೇ ಸಿಎಂ ಪಟ್ಟಾಶಿಷ್ಯ ಎಂಪಿ ರೇಣುಕಾಚಾರ್ಯ ಇದೇ 22ರಂದು ದೆಹಲಿಗೆ ತೆರಳುವುದಾಗಿ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಾಗಿ ದೆಹಲಿಗೆ ಹೋಗುವೆ. 3 ದಿನ ದೆಹಲಿಯಲ್ಲಿಯೇ ಇರುವೆ. ಕೆಲ ಸಚಿವರನ್ನ ಹಾಗೂ ಬಿಜೆಪಿ ಹಿರಿಯ ನಾಯಕರನ್ನ ಭೇಟಿ ಮಾಡುವೆ ಎಂದಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆ ಮಾತುಗಳು ಕೇಳಿಬಂದ ಹಿನ್ನೆಲೆ ರೇಣುಕಾಚಾರ್ಯ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಡಿಯೂರಪ್ಪರನ್ನ ಏಳಿಸೋದು ಕೂರಿಸೋದು ಅವರ ಪಾರ್ಟಿಗೆ ಬಿಟ್ಟಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ಮಾತನಾಡಿದ ಡಿಕೆಶಿ, ಯಡಿಯೂರಪ್ಪ ವಿರುದ್ಧ ಶಾಸಕರು ಭ್ರಷ್ಟಾಚಾರದ ಬಗ್ಗೆ ಹೇಳ್ತಿದ್ದಾರೆ. ಆದರೆ ಶಾಸಕರು ಹೇಳ್ತಿರೋದು ಸರಿ ಇಲ್ಲ ಅಂತ ಹೈಕಮಾಂಡ್ ಹೇಳ್ತಿಲ್ಲ. ಹಾಗಿದ್ರೆ ಅದು ನಿಜ ಇರಬೇಕಲ್ಲ, ಇದರ ಅರ್ಥ ಏನು ಅಂತ ಡಿಕೆಶಿ ಕೇಳಿದ್ರು. ನಾಳೆಯಿಂದಲೇ ಎಸ್ಎಸ್ಎಲ್ಸಿ ಎಕ್ಸಾಮ್ ಶುರು. ರಾಜ್ಯದಲ್ಲಿ ಪರೀಕ್ಷೆಗೆ ಹೇಗೆಲ್ಲ ನಡೆದಿದೆ ತಯಾರಿ? ಎಕ್ಸಾಮ್ ಸೆಂಟರ್ಗಳಿಗೆ ತೆರಳಿದ್ದ ಸುರೇಶ್ ಕುಮಾರ್ ಹೇಳಿದ್ದೇನು ನೋಡೋಣ ಎಸ್ಎಸ್ಎಲ್ಸಿ ಎಕ್ಸಾಮ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಕಂಟಕದ ನಡುವೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಎಕ್ಸಾಮ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ನಾಳೆ ಮತ್ತು ಗುರುವಾರ ವಿದ್ಯಾರ್ಥಿಗಳ ಭವಿಷ್ಯ ಉತ್ತರ ಪತ್ರಿಕೆ ಸೇರಲಿದೆ. ಕೇವಲ 2 ದಿನದಲ್ಲಿ 6 ವಿಷಯಗಳಿಗೆ ಪರೀಕ್ಷೆ ನಡೆಯಲಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸರ್ಕಾರ ಅಖಾಡ ರೆಡಿ ಮಾಡಿದೆ. ಪ್ರಸಕ್ತ ವರ್ಷ ಪರೀಕ್ಷೆಗೆ ಡಿಫರೆಂಟ್ ಆಗಿ ನಡೆಯಲಿದೆ. ರಾಜ್ಯದಲ್ಲಿ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿದ್ದು ಸೋಮವಾರ ಗಣಿತ, ವಿಜ್ಞಾನ, ಸಮಾಜ ವಿಷಯಗಳಿಗೆ ಪರೀಕ್ಷೆ ನಡೆಯಲಿದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ಪರೀಕ್ಷೆ ನಡೆಯಲಿದ್ದು ಜುಲೈ 22ರಂದು ಭಾಷಾ ವಿಷಯಗಳ ಪರೀಕ್ಷೆ ಇರಲಿದೆ. ಇನ್ನು ರಾಜ್ಯದಲ್ಲಿ 8,76,281 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು ಇದರಲ್ಲಿ 4,72,643 ಬಾಲಕರು ಮತ್ತು 4,03,938 ಬಾಲಕಿಯರು ಇದ್ದಾರೆ. ಜುಲೈ 19ರಂದು ಗಣಿತ, ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ಜುಲೈ 22ರಂದು ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷಾ ಪರೀಕ್ಷೆ ಇಡಲಾಗಿದೆ. ಗಣಿತ, ಸಮಾಜ ವಿಜ್ಞಾನ ವಿಷಯಗಳನ್ನು ಒಟ್ಟುಗೂಡಿಸಿ ಒಂದು ಪ್ರಶ್ನೆ ಪತ್ರಿಕೆ ಇರಲಿದ್ದು 3 ಭಾಷಾ ವಿಷಯಗಳನ್ನು ಸೇರಿಸಿ ಮತ್ತೊಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಲಾಗಿದೆ. ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು 120 ಅಂಕ ಒಳಗೊಂಡಿದ್ದು 3 ವಿಷಯಗಳಿಗೆ ತಲಾ 40 ಅಂಕದ ಪ್ರಶ್ನೆ ಕೇಳಲಾಗುತ್ತೆ. ಒಂದು ಪ್ರಶ್ನೆಗೆ ಬಹು ಆಯ್ಕೆ ಉತ್ತರಗಳನ್ನು ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳು OMR ಶೀಟ್ ನಲ್ಲಿ ಉತ್ತರ ಗುರುತು ಮಾಡಬೇಕಿದೆ. ಪರೀಕ್ಷೆ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ನಡೆಯಲಿದೆ.
ಪರೀಕ್ಷಾ ಕೇಂದ್ರಕ್ಕೆ ಬೆಳಗ್ಗೆ 8:30 ವೇಳೆಗೆ ಸಿಬ್ಬಂದಿ ಹಾಜರಿರಬೇಕಿದೆ. ಪರೀಕ್ಷೆಗೆ ಬರುವ ಮಕ್ಕಳಿಗೆ ಸ್ಯಾನಿಟೈಸ್ ಮಾಡಿ ಕೊಠಡಿಯಲ್ಲಿ ಕೂರಿಸಬೇಕಿದೆ. ಒಂದು ಕೊಠಡಿಯಲ್ಲಿ 12 ಮಕ್ಕಳು ಎಕ್ಸಾಮ್ ಬರೆಯಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಕೊಠಡಿ ಮೇಲ್ವಿಚಾರಕರು ಲಸಿಕೆ ಪಡೆದಿರುವುದು ಕಡ್ಡಾಯವಾಗಿದೆ. ಸ್ಟೂಡೆಂಟ್ಸ್ಗೆ ಸರ್ಕಾರ ಸರ್ಜಿಕಲ್ ಮಾಸ್ಕ್ ವಿತರಿಸುತ್ತಿದ್ದು, ಪರೀಕ್ಷಾ ಮೇಲ್ವಿಚಾರಕರು N95 ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಇನ್ನು ಮಕ್ಕಳಿಗೆ ಕುಡಿಯಲು ಬಿಸಿ ನೀರಿನ ವ್ಯವಸ್ಥೆ, ಅಂತರ ಪಾಲನೆ, ಕೋವಿಡ್ ಲಕ್ಷಣವಿರೋ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಲಾಗುತ್ತೆ. ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಮನಗರ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ನಾಳೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಮನಗರದ ಶಾಂತಿನಿಕೇತನ ವಿದ್ಯಾಪೀಠ ಸರ್ಕಾರಿ ಬಾಲಕರ ಪ್ರೌಢಶಾಲೆಗಳ ಪರೀಕ್ಷಾ ಕೇಂದ್ರಗಳಿಗೆ ಸಚಿವರು ಭೇಟಿ ನೀಡಿದರು. ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗ್ತಿದ್ದು, ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಎಸ್ಎಸ್ಎಲ್ಸಿ ಬೋರ್ಡ್ ನಿರ್ದೇಶಕಿ ವಿ ಸುಮಂಗಲ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಸುಮಂಗಲ, ಪೋಷಕರು ಧೈರ್ಯದಿಂದ ಮಕ್ಕಳನ್ನ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಬೇಕು. 32,000 ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಕೋವಿಡ್ ಗೈಡ್ಲೈನ್ ಪಾಲನೆಯೊಂದಿಗೆ ಎಕ್ಸಾಮ್ ಮಾಡ್ತಿದ್ದೀವಿ. ಸುಮಾರು 1.33 ಲಕ್ಷ ಅಧಿಕ ಸಿಬ್ಬಂದಿ ಎಕ್ಸಾಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂತ ಸುಮಂಗಲ ಹೇಳಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿಯಲ್ಲಿ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಎಸ್ಎಸ್ಎಲ್ಸಿ ಬೋರ್ಡ್ ನಿರ್ದೇಶಕಿ ಸುಮಂಗಲ ಹೇಳಿದರು. ಎಕ್ಸಾಮ್ ಹಾಲ್ ಟಿಕೆಟ್ ತೋರಿಸುವ ಮೂಲಕ ಉಚಿತ ವ್ಯವಸ್ಥೆ ಮಾಡಲಾಗಿದೆ. ಮಳೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಅನಾನುಕೂಲ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಸೂಕ್ತ ಕ್ರಮಕ್ಕೆ ಸ್ಥಳೀಯ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. 100% ಹಾಲ್ ಟಿಕೆಟ್ ವಿತರಣೆ ಮಾಡಲಾಗಿದೆ ಅಂತ ಸುಮಂಗಲ ಹೇಳಿದರು. ಹಾಸನ ಜಿಲ್ಲೆಯಲ್ಲೂ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 127 ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ ಮಾಡಿದ್ದು, 20,826 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. 10,727 ಬಾಲಕರು ಹಾಗೂ 10,099 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಪರೀಕ್ಷೆಗೂ ಮುನ್ನ, ಪರೀಕ್ಷೆ ನಂತರ ಪರೀಕ್ಷಾ ಕೊಠಡಿಗಳು ಸ್ಯಾನಿಟೈಸ್ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚುವರಿ 37 ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ ಮಾಡಲಾಗಿದೆ. ಸೋಮವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದ್ದು, ಧಾರವಾಡದಲ್ಲಿ ಪರೀಕ್ಷೆಗೆ ಸಿದ್ಧತೆ ನಡೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅಣಕು ಪರೀಕ್ಷೆ ನಡೆಸಲಾಯಿತು. ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲಿಸಿದ ಡಿಡಿಪಿಐ ಎಂಎಲ್ ಹಂಚಾಟೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವುದನ್ನು ಗಮನಿಸಿದರು. ಬೆಳೆದಿದ್ದ ಬೆಳೆ ಮಳೆಗೆ ಆಹುತಿಯಾಗಿದ್ದು ಎಲ್ಲಿ? ಮಳೆ ಅಬ್ಬರಕ್ಕೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರದಿಂದ ಸಂಚಾರ ಅಸ್ತವ್ಯಸ್ತ. ಬದಲಾವಣೆ, ರಸ್ತೆಗಳು ಜಲಾವೃತಗೊಂಡಿದ್ದು ಎಲ್ಲೆಲ್ಲಿ? ನೋಡೋಣ ಮಳೆ ರಗಳೆ ನ್ಯೂಸ್ ಟಾಪ್ 9ನಲ್ಲಿ. ಚಿತ್ರದುರ್ಗ ಜಿಲ್ಲೆ ವಿವಿಧೆಡೆ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಮಳೆ ಅವಾಂತರದಿಂದ ಚಳ್ಳಕೆರೆ ತಾಲೂಕಿನ ತಪ್ಪಗೊಂಡನಹಳ್ಳಿಯಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದೆ. ಗುರುಸ್ವಾಮಿ ಅನ್ನೂರು ಸೇರಿ ಕೆಲ ರೈತರು ಬೆಳೆದಿದ್ದ ಈರುಳ್ಳಿ, ಮೆಕ್ಕೆಜೋಳ, ಟೊಮೆಟೊ ನೀರಲ್ಲಿ ಮುಳುಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ. ಕಂಗಾಲಾದ ರೈತರು ಹಾಳಾದ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮ ಸಮೀಪದ ಕಾರಹಳ್ಳಿ ಕ್ರಾಸ್ ಬಳಿ ಮರವೊಂದು ರಸ್ತೆಗೆ ಅಡ್ಡಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ಭಾರೀ ಗಾಳಿ ಮಳೆಗೆ ರಸ್ತೆ ಮಧ್ಯೆಯೇ ಮರಗಳು ಉರುಳಿ ಬಿದ್ದಿದ್ದು ಸವಾರರು, ಚಾಲಕರು ಪರದಾಡಿದ್ರು. ಮರಗಳು ಬಿದ್ದಿದ್ರಿಂದ ಭಾರೀ ವಾಹನಗಳ ಸಂಚಾರಕ್ಕೂ ಅಡ್ಡಿಯಾಯಿತು. ರಾತ್ರಿ ಸುರಿದ ಭಾರೀ ಮಳೆಗೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಸುತ್ತಮುತ್ತ ಪ್ರದೇಶದಲ್ಲಿ ಭಾರೀ ಹಾನಿಯಾಗಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಚಟ್ನಿಹಳ್ಳಿ ಗ್ರಾಮದ 100 ಎಕರೆ ಪ್ರದೇಶದಲ್ಲಿ ಕೆರೆ ಒಡೆದು ಅಪಾರ ಪ್ರಮಾಣದ ಹಾನಿಯಾಗಿದೆ. ಅಕ್ಕಪಕ್ಕದ ರಾಮಘಟ್ಟ, ಕಲ್ಲಹಳ್ಳಿ, ಕುರೆಮಾಗನಹಳ್ಳಿ, ಕೆಂಚಪುರ ಇತರೆ ಗ್ರಾಮಗಳಲ್ಲಿ ಚೆಕ್ ಡ್ಯಾಂ ಭರ್ತಿಯಾಗಿ ಮೆಕ್ಕೆಜೋಳ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಉಂಟಾಗಿದೆ. ಶಿವಮೊಗ್ಗ ನಗರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ಇಲಿಯಾಸ್ ನಗರದ ವಾರ್ಡ್ 31ರ 6ನೇ ಕ್ರಾಸ್ ಬಡಾವಣೆಯ ರಸ್ತೆಗಳು ಕೆಸರುಗದ್ದೆಯಂತಾಗಿವೆ. ಬೆಳಗ್ಗೆಯಿಂದ ರಸ್ತೆ ಮೇಲೆ ಓಡಾಡಲು ಆಗದೆ ಜನ ಪರದಾಟ ನಡೆಸಿದ್ರು. ಚರಂಡಿಗಳು ತುಂಬಿ ರಸ್ತೆ ಮೇಲೆ ನೀರು ಹರಿಯುತ್ತಿತ್ತು. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಬಡಾವಣೆ ಜನ ಆಕ್ರೋಶ ಹೊರಹಾಕಿದ್ರು.
ಮಳೆಯ ಅಬ್ಬರದ ಮಧ್ಯೆಯೂ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಪ್ರವಾಸಿಗರು ಡ್ಯಾನ್ಸ್ ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ರಸ್ತೆ ಮಧ್ಯೆ ಡ್ಯಾನ್ಸ್ ಮಾಡಿ ಯುವಕರ ಗುಂಪು ಪುಂಡಾಟ ಮೆರೆದಿದೆ. ಯುವಕರ ಹುಚ್ಚಾಟದಿಂದ ಇತರೆ ವಾಹನ ಸವಾರರಿಗೆ ಕಿರಿಕಿರಿಯಾಗಿದೆ. ಫಾಲ್ಸ್ ಮುಂದೆ ವಾಹನಗಳನ್ನ ನಿಲ್ಲಿಸಿಕೊಂಡು ಕೆಲ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಧಾರಾಕಾರ ಮಳೆ ಸುರಿಯುತ್ತಿದೆ. ಕಾಪು ಮಜೂರು, ಮಠದ ಬೆಟ್ಟು, ಕಲ್ಸಂಕ ಸೇರಿದಂತೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟ ನಡೆಸಿದರು. ನದಿ ತೀರಗಳಲ್ಲಿ ಕಟ್ಟೆಚ್ಚರ ವಹಿಸಲು ಸೂಚನೆ ನೀಡಲಾಗಿದೆ. ನಿವಾಸಿಗಳು ಮುನ್ನೆಚ್ಚರಿಕೆಯಿಂದಿರಲು ಜಿಲ್ಲಾಡಳಿತ ಸೂಚಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ನಿನ್ನೆ ರಾತ್ರಿ ಚಿತ್ರದುರ್ಗದಲ್ಲಿ ತಡರಾತ್ರಿ ಸುರಿದ ಮಳೆಯಿಂದ ಅವಾಂತರ ಉಂಟಾಗಿದೆ. ಚಿತ್ರದುರ್ಗ ನಗರದ ಗುಮಾಸ್ತಾ ಕಾಲೋನಿಯಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿತ್ತು. ಕೆಲವು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಮನೆಗೆ ಬಂದ ನೀರನ್ನ ಬಕೆಟ್ ಮೂಲಕ ನಿವಾಸಿಗಳು ಹೊರಹಾಕ್ತಿದ್ರು. ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳು ಅರ್ಧಕ್ಕೆ ನೀರಿನಲ್ಲಿ ಮುಳುಗಿದ್ದು ರಸ್ತೆ ಕಾಣದ ರೀತಿ ಮಳೆ ನೀರು ಆವರಿಸಿತ್ತು. ದಾವಣಗೆರೆ ಜಿಲ್ಲೆಯಲ್ಲಿ ರಾತ್ರಿ ಭಾರೀ ಮಳೆಯಾಗಿದ್ದು ಮಳೆಯಿಂದ ಕೆಇಬಿ ಕಚೇರಿಯಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ ಮಾಡಲಾಗಿದೆ. ದಾವಣಗೆರೆ ತಾಲೂಕಿನ ಕಾಡಜ್ಜಿ ಕೆಇಬಿ ಉಪಕೇಂದ್ರ ಕಚೇರಿ ನೀರಿನಿಂದ ತುಂಬಿತ್ತು. ಇಬ್ಬರು ಸಿಲುಕಿಕೊಂಡಿದ್ರು. ದಾವಣಗೆರೆಯ ಕಾಡಜ್ಜಿ ಆಲೂರು ಹಳ್ಳ ಭರ್ತಿಯಾಗಿದ್ದು ರಸ್ತೆಗಳು ನೀರಿನಿಂದ ಜಲಾವೃತವಾಗಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಡಗಿನಲ್ಲಿ ಮತ್ತೆ ಜಿಲ್ಲೆಯಲ್ಲಿ ವರುಣ ತನ್ನ ಅಬ್ಬರ ಮುಂದುವರಿಸಿದ್ದಾನೆ. ಜಿಲ್ಲೆಯ ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಧರೆಗುರುಳಿವೆ. ಕೊಡಗಿನ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಿದೆ. ಮಳೆಗೆ ಬಿದ್ದ ಮರಗಳನ್ನು ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಆಗುತ್ತಿರುವ ವಿದ್ಯುತ್ ತೊಂದರೆ ತಡೆಯಲು ಚೆಸ್ಕಾಂ ಶತ ಪ್ರಯತ್ನ ಮಾಡುತ್ತಿದ್ದಾರೆ.